ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಣ್ಣ ನೀನು ರೋಡ್ ನಿಂತ್ಕೊಂಡು ಫೋನ್ ಮಾತಾಡ್ತಾರ? ಕಾರಲ್ಲಿ ಕೂತ್ಕೊಂಡು ಮಾತಾಡ್ಬೋತಾನೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಅಲ್ಲ ಅಣ್ಣ, ಫೋನಲ್ಲಿ ಮಾತಾಡ್ಬೇಕಾದ್ರೆ ಅಕ್ಕಪಕ್ಕ ಗಮನ ಇರ್ಬೇಕಲ್ವಾ? ನೋಡಿ ಆಟೋದನ್ನ ಎಷ್ಟು ಸ್ಪೀಡ್ ಆಗಿ ಬಂದ. ದೀಪಿಕಾ, ಸಾರಿ ಪೂರ್ಣಿ, ನಾನು ಬೇಕು ಅಂತ ಮಾಡಲಿಲ್ಲ. ಕೈ ಸ್ಲಿಪ್ ಆಗಿ ಚೆಲ್ಲೋಯ್ತು. ಇದೇನಿದು? ನಾನು ಜ್ಯೂಸ್ ಚೆಲ್ಲಿದ್ದು ನಿಂಗೆ ಬೇಜಾರಾಗ್ಲಿಲ್ವಾ? ನಂಗೆ ಬೈಲೇ ಇಲ್ಲ. ಯಾಕೆ ಬೈಲಿ ದೀಪಿಕಾ? ಕೈ ಜಾರಿ ಬಿದ್ದೋಯ್ತು ಅಂತ ನೀನೇ ಹೇಳಿದ್ಯಲ್ಲ. ನಾನೀಗ ಬೇರೆ ಜ್ಯೂಸ್ ತರ್ತೇನೆ. ನನಗೇನು ಬೇಕಾಗಿಲ್ಲ. ಏನು ತುಳಸಿಯವರೇ, ಮಕ್ಕಳಿಗೆ ಸುಮ್ಮನೆ ತಿನ್ನಬಾರ್ದ? ಓಹ್ ಅವಿ, ಸಮರ್, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಆ್ಯಪಲ್ ಕಟ್ ಮಾಡ್ತಾ ಇದ್ದೆ. ಹಣ್ಣು ತಿಂದರೆ ತುಂಬ ಒಳ್ಳೆಯದು. ನಿಮಗೂ ಬೇಕಾ? ನಾನೇ ಕಟ್ ಮಾಡಿಕೊಡ್ತೀನಿ. ಇಲ್ಲ ಇಲ್ಲ, ನಮಗೆ ಬೇಡ, ಅಮ್ಮನಿಗೆ ತಿನ್ನಿಸಿ. ಹಾಗೇನಿಲ್ಲ, ತುಳಸಿಯವರೇ ತಿಂತಾಯಿದ್ರು. ಅವರು ಹ್ಯಾಂಡ್ ವಾಶ್ ಮಾಡಿರಲಿಲ್ಲ ಅಂತ ಹೇಳಿದ್ರು, ಅದಕ್ಕೆ ನಾನೇ ತಿನ್ನಿಸ್ತಾ ಇದ್ದೆ. ಅಮ್ಮ ತಿಂದರೆ ಕಡಿಮೆ ತಿಂತಾರೆ, ಅಟ್ಲೀಸ್ಟ್ ನೀವು ತಿನ್ಸಿದ್ರೆ ಒಂದೆರಡು ಪೀಸ್ ಜಾಸ್ತಿ ತಿಂತಾರೆ. ಕರೆಕ್ಟು, ಅದಕ್ಕೆ ನಾನೇ ತಿನ್ನಿಸ್ತಾ ಇರೋದು. ತಗೊಳ್ಳಿ, ತಿನ್ನಿ, ತಗೊಳ್ಳಿ. ಅಕ್ಷರಿ, ನೀವಿಬ್ಬರು ಬಂದಿದ್ದೀರಲ್ಲ, ಅವನಿದೆ ಅಭಿ? ಅದೇ ಅಮ್ಮ, ಹೊಸ ಪ್ರಾಜೆಕ್ಟ್ ವಿಷಯಕ್ಕೆ ಮುಂಬೈಗೆ ಹೋಗಿದ್ದಾನೆ. ನಾಳೆನೇ ಮೀಟಿಂಗ್ ಮುಗಿಸಿ ಸಾಧ್ಯವಾದರೆ ನಾಳೆ ಬರ್ತಾನೆ, ಇಲ್ಲಾಂದರೆ ನಾಳಿದ್ದು ಬರ್ತಾನೆ. ಅಪ್ಪ, ನೀವು ಮುಂದುವರಿಸಿ. ಹಾಂ, ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ. ಡಿಸ್ಟರ್ಬ್ ಏನಿಲ್ಲ. ಹಣ್ಣು ನಿಮಗೂ ಪೀಸ್ ಕಟ್ ಮಾಡಿಕೊಡ್ಲ? ಬೇಡಪ್ಪ, ನಮ್ಮ ಪಾಲಿನ ಹಣ್ಣು, ನಮ್ಮ ಪಾಲಿನ ನಗು, ನಮ್ಮ ಪಾಲಿನ ಖುಷಿ, ನಮ್ಮ ಪಾಲಿನ ಕಾಳಜಿ ಎಲ್ಲ ಅಮ್ಮನಿಗೆ ಇರಲಿ. ಅಮ್ಮ ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಗುಡ್ ನೈಟ್. ಗುಡ್ ನೈಟ್ ಸಮರ್. ನಾನು ಮನೆಗೆ ಹೊರಡ್ತೀನಿ. ನನ್ನ ಪಾಲಿನ ಒಂದು ಹಣ್ಣನ್ನು ಅಮ್ಮಂಗೆ ತಿನ್ನಿಸ್ಬಿಡಿ. ನೋಡಿ, ಮಕ್ಕಳೆಲ್ಲ ನಮ್ಮನ್ನು ರೇಗಿಸೋ ಹಾಗಾಯ್ತು. ಅರೆ, ಅವರೆಲ್ಲಿ ರೇಗಿಸಿದ್ರು? ನಮ್ಮ ಪ್ರೀತಿಗೆ ಪ್ರೋತ್ಸಾಹ ಕೊಟ್ಟರು. ಎಷ್ಟು ತಂದೆ ತಾಯಿಗೆ ಇಂಥ ಪುಣ್ಯ ಸಿಗುತ್ತೆ. ಎಲ್ಲಿ ಸುಮ್ಮನೆ ಹಠ ಮಾಡಬೇಡಿ, ಬಾಯ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.